ಉಮಾಪತಿಯವರೇ, ಅಂದರೆ ನಿಮ್ಮನ್ನು ಶಿಕ್ಷೆ ಹಾಕುವಂಥ ಪ್ರಯತ್ನ ಯಾಕಾಗಿತ್ತು, ಅಂದರೆ ಹೇಗಾಗಿತ್ತು ಅಂತ ಕೇಳ್ಬೋದಾ? ಅಂದರೆ ಯಾವ ರೀತಿ ಷಡ್ಯಂತ್ರ ರೂಪಿಸಿದ್ರು ಅಂತ ನಿಮ್ಮನ್ನು ಶಿಕ್ಷೆ ಹಾಕೋದಕ್ಕೆ? ಸರ್, ಅವತ್ತಿಗೆ ನಾನು ಪುನೀತ್ ಸರ್ ಜೊತೆಲಿ ಸಿನಿಮಾ ಮಾಡ್ತೀನಿ ಅಂತೇಳಿ ಮಾತುಕತೆ ಆಗಿತ್ತು ಸರ್. ಆಮೇಲೆ ಯಶ್ ಸರ್ ಜೊತೆಲೂ ಅಷ್ಟೇ ಮಾತುಕತೆ ಮಾಡಿದ್ವಿ, ಧ್ರುವ ಅವ್ರ ಜೊತೆಲೂ ಮಾತುಕತೆ ಮಾಡಿದ್ವಿ ಸರ್. ಅದೇನಾಯಿತು ಅಂದರೆ ನನಗೆ ಜೊತೆಲಿರೋರು ಯಾರೋ ಒಬ್ಬರು ಹೇಳಿದ ಪ್ರಕಾರ ಏನು ಅಂದರೆ, ನೀನು ಸ್ವಲ್ಪ ಬೆಳೀತಾ ಇದೆಯಾ, ನಾಳೆ ದಿವಸ ಸಿನಿಮಾ ಅಂದರೆ ನೋಡಿ ಸರ್, ಆ ಕೇಸಲ್ಲಿ ತಾವು ಇವತ್ತಿಗೂ ನೋಡಿ ಆ ಕೇಸಲ್ಲಿ ಏನೂ ಇಲ್ಲ, ಆದರೂ ಕೂಡ ಎಲ್ಲ ಇದೆ ಅಂತ ಊಹೆ ಮಾಡಿಕೊಂಡು ಇವ್ರು ಮಾಡಿದ್ದೇನಕ್ಕೆ ನನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್. ಅಂದರೆ ನಾನು ಮುಂದಿನ ದಿವಸಗಳಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮುಂದುವರಿಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇವ್ರು ಏನೇನು ಮಾಡಬೇಕೆಲ್ಲ ಪ್ರೀ ಪ್ಲ್ಯಾನ್ ಮಾಡಿ ಮಾಡಿದ್ರು ಸರ್. ಹಂಗಾಗಿ ಸ್ವಲ್ಪ ನನಗೂ ಭಾಳ ಬೇಜಾರಾಯಿತು. ಆ ವಿಚಾರವಾಗಿ ನಾನು ಸ್ವಲ್ಪ ದೂರ ಉಳ್ಕೊಂಡೆ ಸರ್. ಆಮೇಲೆ ಸಾಕಷ್ಟು ಅನೇಕ ವ್ಯಕ್ತಿಗಳು, ಅನೇಕ ಸ್ನೇಹಿತರುಗಳು ಒಂದು ಮಾಡುವಂಥ ಕಾರ್ಯಗಳನ್ನ ಅಥವಾ ಅಂಥ ಸಂದರ್ಭಗಳು ಬಂದರೂ ಕೂಡ ನಾನು ಅವತ್ತು ಹೇಳ್ದೆ, ಬೇಡಪ್ಪ, ಒಂದು ಸಲ ನನಗೆ ಗೌರವ ಇಲ್ಲ ಅಂದಮೇಲೆ ಯಾವುದೇ ಕಾರಣಕ್ಕೂ ಆ ಜಾಗದಲ್ಲಿ ನಾನು ಇರಲ್ಲ, ಆಮೇಲೆ ನನಗೆ ಅದರ ಅವಶ್ಯಕತೆನೂ ಇಲ್ಲ ಅಂತ ನಾನು ಹೇಳಿದ್ದೆ ಸರ್ ಅದನ್ನು. ಉಮಾಪತಿಯವರೇ, ಅಂದರೆ ನೀವು ಅವರಿಗೆ ಮಾತ್ರ ಸಿನಿಮಾ ಮಾಡಬೇಕು, ಬೇರೆ ಹೀರೋಗಳನ್ನು ಹಾಕ್ಕೊಂಡು ಸಿನಿಮಾ ಮಾಡಬಾರ್ದು, ಈ ರೀತಿಯ ಮನಸ್ಥಿತಿ ಏನಾದರೂ ದರ್ಶನ್ಗಿತ್ತಾ? ಇತ್ತು ಸರ್, ಅದೊಂದು ಪೊಸೆಸಿವ್ನೆಸ್ ಇತ್ತು. ಆಮೇಲೆ ನನ್ನ ಹತ್ರನೂ ಎಷ್ಟೋ ಸಲ ಹೇಳಿದರು, ನಾನೇ ನಿಮ್ಗೆ ಡೇಟ್ ಕೊಟ್ಟಿದ್ದೀನಿಲ್ಲ, 3 ಡೇಟ್ ಕೊಟ್ಟಿದ್ದೀನಿ, ಯಾಕೆ ಇವೆಲ್ಲ ಅಂತ. ಇಲ್ಲ ಸರ್, ಸುಮ್ಮನೆ ಒಂದು ಪ್ರೊಡಕ್ಷನ್ ಅಂದಮೇಲೆ ನಾವು 2-3 ವರ್ಷ ನಾವು ಹೈಡ್ಲಾಗಿ ಕೂತ್ಕೊಳ್ಳೋಕ್ಕಾಗಲ್ಲ ಸರ್, ಯಾಕಂದರೆ ನಮ್ಮ ಪ್ರೊಡಕ್ಷನ್ನ ನಡೆಸೋವಂಥ ಕೆಲವೊಬ್ಬರೆಲ್ಲ ಇದ್ದಾರೆ, ಅವ್ರುಗಳಿಗೋಸ್ಕರ ಆದರೂ ಮಾಡಲೇಬೇಕು ಅಂತ ನಾನು ಅವಾಗ ಹೇಳಿದ್ದೆ ಸರ್. ಅಂದರೆ ನಿರ್ಮಾಪಕ ನನಗೆ ಮಾತ್ರ ಸ್ವಂತ ಅಂತ ಒಬ್ಬ ನಟ ಭಾವಿಸ್ತಾನೆ ಅಂತಂದರೆ ವಿಚಿತ್ರ ಅನ್ಸುತ್ತೆ. ಯಾಕದು ಆ ರೀತಿಯ ಮನಸ್ಥಿತಿ ಬರೋದಕ್ಕೆ ಏನು ಕಾರಣ ಸರ್? ಗೊತ್ತಿಲ್ಲ ಸರ್, ಯಾಕಂದರೆ ಅವ್ರ ಮನಸ್ಥಿತಿ ನಾವು ಅಷ್ಟಾಗಿ ಸಂಪೂರ್ಣವಾಗಿ ನಾವು ಅರ್ಥ ಮಾಡ್ಕೊಂಡಿರಲಿಲ್ಲ. ನಮ್ಗೆ ಅರ್ಥ ಆಗಿದ್ದು ಒಂದಲ್ಲ ಒಂದು ದಿವಸ ನಮ್ಮನ್ನು ತೊಂದರೆಗೆ ಸಿಗಾಕ್ಸ್ತಾರೆ ಅನ್ನೋದಂತೂ ಗೊತ್ತಿತ್ತು ಸರ್. ಬಟ್ ಕೊನೆಗೆ ಅದೇ ಸಂದರ್ಭ ಬಂತು. ಆಮೇಲೆ ನನಗೆ ಲಾಸ್ಟ್ ಕಳೆದ ಒಂದು ಫೆಬ್ರವರಿಯಲ್ಲಿ ಇರಬೇಕು ಸರ್, ಅವ್ರು ನನ್ನ ಬಗ್ಗೆ ಅವಳವಾಗಿ ಮಾತಾಡೋರು. ಅವತ್ತು ತೀರ್ಮಾನ ತೊಗೊಂಡೆ, ಈತನ ಬಗ್ಗೆ ನಾನು ಗೌರವ ಇಟ್ಕೊಳ್ಳೋದಂತ ಸೂಕ್ತ ಅಲ್ಲ, ಪದೇ ನಾವು ಗೌರವ ಕೊಟ್ಟರು ಉಳಿಸ್ಕೊಳ್ಳೋಕ್ಕೆ ಬರದೇ ಇರೋವಂಥವ್ರ ಹತ್ರ ನಾವು ಮತ್ತೆ ಪ್ರಯತ್ನ ಮಾಡಬಾರ್ದು ಅಂತೇಳಿ ನಾನು ಸುಮ್ಮನೆ ಆದೆ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.